ನನ್ನ ಹೆಸರು ಶ್ರುತಿ ವಿನೋದ್. ಇವತ್ತು ಪ್ರಪಂಚನೇ ಆಳ್ತಾ ಇರೋ ಲೇಟೆಸ್ಟ್ ಟೆಕ್ನಾಲಜಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಅದ್ರ ಬಗ್ಗೆ ಇವತ್ತು ನಾವು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಂತಾ ಇದೀವಿ. ಸೊ ಅದನ್ನ ನಮ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ರಕ್ಷಿತಾ ರಘು ಅವರು ಇವತ್ತಿದ್ದಾರೆ. ಅವರು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಳೆದ 2 ವರ್ಷಗಳಿಂದ JC ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಶ್ರುತಿ. ಸೊ ನನಗೆ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿಕ್ಕೆ ತುಂಬಾ ಖುಷಿ ಇದೆ. ನನಗೆ ಎಷ್ಟು ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತು ಅದನ್ನ ನಂಗೆ ಹೇಳಕ್ ತುಂಬಾ ಖುಷಿ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಟೆಕ್ನಾಲಜಿ. ಸೊ ನಮಗೆ ಮೇನ್ ಆಗಿ ಬೇಸ್ ಬಂದು ಟೆಕ್ನಾಲಜಿ ಅಂದ್ರೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಟೆಕ್ನಾಲಜಿ ಅಂದ್ರೆ ಸೈಂಟಿಫಿಕ್ ನಾಲೆಜ್ ನ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗೆ ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೆ ಇಂಪ್ಲಿಮೆಂಟ್ ಮಾಡೋದನ್ನ ಟೆಕ್ನಾಲಜಿ ಅಂತೀವಿ. ಸೊ ಟೆಕ್ನಾಲಜಿ ಅಂದ್ರೆ ಏನಂತ ಸಿಂಪಲ್ ಆಗಿ ಹೇಳಿದ್ರಿ. ಸೊ ಅದನ್ನ ಹೇಗೆ ನಾವು ಡೈಲಿ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ, ಮತ್ತೆ ಅದ್ರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನಂತ ಹೇಳ್ತೀರಾ? ಹೌದು ಶ್ರುತಿ, ಡೈಲಿ ಲೈಫಲ್ಲಿ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಅದು ನಮ್ಮ ಲೈಫನ್ನ ವರ್ಕ್ನ ತುಂಬ ಈಸಿ ಮಾಡುತ್ತೆ. ಮತ್ತು ಈವನ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಾಟ್ ವಿ ಯೂಸ್ ಅದು ಕೂಡ ಕಂಫರ್ಟಬಲ್ ಮತ್ತು ಸೇಫರ್ ಝೋನಲ್ಲಿ ಯೂಸ್ ಮಾಡ್ಬೋದು. ಅಡ್ವಾಂಟೇಜಸ್ ಆಫ್ ಟೆಕ್ನಾಲಜಿ ಏನಂದರೆ ಅದು ನಮ್ಮ ಲೈಫ್ನ ಬೆಟರ್ ಕಂಫರ್ಟಬಲ್ ಮಾಡ್ತಿದೆ. ಆ್ಯಂಡ್ ಆಲ್ಸೋ ಇ ಲರ್ನಿಂಗ್ ಹೆಂಗಂದರೆ ಸ್ಟೂಡೆಂಟ್ಸ್ ಎಲ್ಲೇ ರಿಮೋಟ್ ಪ್ಲೇಸಲ್ಲಿ ಇದ್ದರೂ ದೇ ಕ್ಯಾನ್ ಡೌನ್ಲೋಡ್ ಎನಿ ಆಫ್ ದ ಮೆಟೀರಿಯಲ್ಸ್, any study related materials, and they can get information from that in a better way. So these all are the advantages of technology we can see. Disadvantages ಏನಂತಂದ್ರೆ it is causing pollution to the environment. It can be e-waste products ಹೆಂಗಾಗ್ತದೆ, ಸಾಯಿಲ್, ಏರ್, ಮತ್ತೆ even the water is getting polluted because of technology. And second disadvantage is it is creating health issues. So people are getting off obesity and unhealthy, and they're getting addicted to the technology. So that is the major disadvantage of technology. ಅಂದ್ರೆ ಇವಾಗ ಫ್ಯಾನ್ ಆನ್ ಮಾಡಕ್ಕೂ ರಿಮೋಟ್ ಇದೆ, ಟಿವಿ ಆನ್ ಮಾಡಕ್ಕೂ ರಿಮೋಟ್ ಇದೆ. ಅಷ್ಟು ಲೇಜಿ ಆಗೋದ್ರಿಂದ ಒಬೆಸಿಟಿನೂ ಇನ್ಕ್ರೀಸ್ ಆಗತ್ತೆ ಅಂತ ಹೇಳ್ತೀರಾ? ಸೊ ಇವಾಗ ನಮ್ಗೊಂದು ಫೇರ್ ಆಗಿ ಐಡಿಯಾ ಸಿಕ್ತು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಏನಿದೆ ಈ ಟೆಕ್ನಾಲಜಿಯಿಂದ ಅಂತ. ಸೊ ಇವಾಗ ಮೇನ್ ಟಾಪಿಕ್ ಆಫ್ ಡಿಸ್ಕಷನ್ಗೆ ಬರೋಣ. ಸೊ ಅದು ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು, ಮತ್ತೆ ಇವಾಗ ಅದು ಎಲ್ಲೆಲ್ಲಿ ಅಪ್ಲೈ ಆಗ್ತಾ ಇದೆ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಶ್ರುತಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ವರ್ಡ್ ಅಲ್ಲಿ ಹೇಳುತ್ತೆ ಆರ್ಟಿಫಿಷಿಯಲ್ ಮತ್ತೆ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಅಂದ್ರೆ ಇಟ್ ಇಸ್ ನಾನ್ ಲಿವಿಂಗ್ ಥಿಂಗ್. ಇಂಟೆಲಿಜೆನ್ಸ್ ಅಂತ ಬಂದ್ರೆ ಹ್ಯೂಮನ್ ಅಲ್ಲಿ ಇಂಟೆಲಿಜೆಂಟ್ ಬಿಹೇವಿಯರ್ಸ್ ಅಂದ್ರೆ ಹಿ ಹ್ಯಾಸ್ ರೀಸನಿಂಗ್ ಪವರ್, ದೆನ್ ಹಿ ಹ್ಯಾಸ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ಸೊ ಯಾವುದೇ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಕೊಟ್ಟರೆ ವಿಲ್ ಬಿ ಏಬಲ್ ಟು ಸಾಲ್ವ್. ದೆನ್ he has even the linguistic intelligence ಅಂತ ಕರಿತೀವಿ. linguistic intelligence ಅಂದ್ರೆ the natural language ಅದನ್ನ we will understand, interpret and then perform the required action. That is one. Learning ಅಂದ್ರೆ we learn from our experiences. Every day is a learning stage for a human being. So one learning from our experiences ಮತ್ತೆ new situation ಗೆ ಅಡಾಪ್ಟ್ ಆಗಬೇಕು. That all those are considered as on a whole intelligent behaviors of human being. ಈ ಇಂಟೆಲಿಜೆಂಟ್ ಬಿಹೇವಿಯರ್ಸ್ನ ಆರ್ಟಿಫಿಷಿಯಲ್ ಡಿವೈಸ್ ಲೈಕ್ ಕಂಪ್ಯೂಟರ್ಸ್ ಆಗಿರ್ಬೋದು, ಸೆನ್ಸಾರ್ಸ್ ಆಗಿರ್ಬೋದು, ಅದಕ್ಕೆ ಪ್ರೋಗ್ರಾಮ್ಯಾಟಿಕಲಿ ಈ ಎಲ್ಲ ಬಿಹೇವಿಯರ್ಸನ್ನು ಇಂಪ್ಲಿಮೆಂಟ್ ಮಾಡೋದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಟೆಕ್ನಾಲಜಿ. ಸೊ ಈ ಟೆಕ್ನಾಲಜಿ ಬಂದು ಇಷ್ಟು ಬ್ಲೂಮ್ ಆಗೋ ಕಾರಣ ಹೇಗೆ ಅಂದರೆ ಈವನ್ ಹ್ಯೂಮನ್ ಏನು ಎಕ್ಸ್ಟರ್ನಲಿ ಮಾಡ್ತಾನೆ, ಎದೊಳೋದು, ಮೂಮೆಂಟ್ ಆಫ್ ಹ್ಯೂಮನ್, ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ಅಥವಾ ಇಂಟರ್ನಲಿ ಹೇಗೆ ಅವನು ಎನ್ವಿರಾನ್ಮೆಂಟ್ ಇಂದ ಅವನು ಇನ್ಫಾರ್ಮೇಶನ್ನ ಗೇನ್ ಮಾಡಿಕೊಂಡು ಮೆಮೊರಿಯಲ್ಲಿ ಸ್ಟೋರ್ ಮಾಡಿಕೊಂಡು ಅದ್ರ ಬಗ್ಗೆ ಥಿಂಕಿಂಗ್ ಪ್ರಾಸೆಸ್ ಅನ್ನ ಮಾಡಿ ಹಿ ವಿಲ್ ಪರ್ಫಾರ್ಮ್ ದಿ ಆಕ್ಷನ್. ಆ ಒಂದು ಕಂಪ್ಲೀಟ್ ಪ್ರಾಸೆಸ್ನ ಆರ್ಟಿಫಿಷಿಯಲ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ AI ಅಂದ್ರೆ ಏನಂತ ತಿಳಿಸ್ಕೊಟ್ರಿ. ಸೊ ಅದ್ರಲ್ಲಿ ಏನಾದ್ರೂ ಡಿಫ್ರೆಂಟ್ ಟೈಪ್ಸ್ ಆಫ್ AI ಏನಾದ್ರೂ ಇದೆಯಾ, ಇಲ್ಲ ಒಂದೇ ಒಂದು AI ಅಂತ ಬರುತ್ತಾ? AI ಟೆಕ್ನಾಲಜಿ ಮೇಲೆ ಬಿಲ್ಡ್ ಮಾಡಿರೋ ಸಿಸ್ಟಮ್ದು ಔಟ್ಕಮ್ ಮೇಲೆ ವಿ ಬ್ರಾಡ್ಲಿ ಕ್ಲಾಸಿಫೈ ಇಂಟು 2 categories. One is weak AI and other one is strong AI. ಸೊ weak AI ಅಂದ್ರೆ ಇಟ್ ಇಸ್ ಮೆಂಟ್ ಫಾರ್ ಎ ನ್ಯಾರೋ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಒನ್ ಪರ್ಟಿಕ್ಯುಲರ್ ಟಾಸ್ಕ್ ಅಷ್ಟೇ ಅದಕ್ಕೆ ಮಾಡೋ ಎಬಿಲಿಟಿ ಇರುತ್ತೆ. Best example is Alexa. Alexa only is meant to play songs. It can do any other digital assistant work. So only one task it does.
ದಟ್ ಇಸ್ ಫಿಸಿಕಲ್ ವರ್ಕ್ ಏನು ಮಾಡಕ್ಕೆ ಏನು ಆಗೋದಿಲ್ಲ. ಸೊ ದಟ್ ಇಸ್ ದ ಒನ್ ಟೈಪ್ ಆಫ್ ವೀಕ್ ಎ ಐ. ಸ್ಟ್ರಾಂಗ್ ಎ ಐ ಅಂದ್ರೆ ಇಟ್ ಕ್ಯಾನ್ ಬಿ ಬಿಲ್ಡ್ ಫಾರ್ ಮೆನಿ ಅಪ್ಲಿಕೇಶನ್ಸ್. ದ ಬೆಸ್ಟ್ ಇಸ್ ಅಡ್ವಾನ್ಸ್ robotics ಇಂದ ಯು ಕ್ಯಾನ್ ಬಿಲ್ಡ್ ಎ robot which does for all multitasking activities. So ಇವೆರಡನ್ನ we consider as some of the types of AI. ಸೊ ಇವಾಗ ಒಂದ್ 2-3 ಎಕ್ಸಾಂಪಲ್ ಕೊಡ್ತೀರಾ ಸೊ ದಟ್ ಪೀಪಲ್ ಕ್ಯಾನ್ ರಿಲೇಟ್ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೈಲಿ ಲೈಫಲ್ಲಿ ಯೂಸ್ ಆಗ್ತಾ ಇದೆ ಅಂತ. The major advantages ಇವಾಗೆಲ್ಲ ನಾವು ಗೂಗಲ್ ಸರ್ಚ್ ಮಾಡ್ತೀವಿ. ಸೊ ಫಸ್ಟ್ ಲೆಟರ್ ಇನ್ ಎ ಗೂಗಲ್ ಸರ್ಚ್, ಆ ಸರ್ಚ್ ಬಾರ್ ಅಲ್ಲಿ ಫಸ್ಟ್ ಲೆಟರ್ ಕೊಟ್ಟಿದ ತಕ್ಷಣ ಇಟ್ ಗಿವ್ ಯು ದ ರೆಕಮೆಂಡೇಶನ್ಸ್. ವಾಟ್ ಆರ್ ದ ವರ್ಡ್ಸ್ ಯು ಆರ್ ಪ್ರಾಬಬ್ಲಿ ಗೋಯಿಂಗ್ ಟು ಸರ್ಚ್. ಅದು ಒಂದು ಮೇಜರ್ ಅಪ್ಲಿಕೇಶನ್ ಆಫ್ AI. ನೆಕ್ಸ್ಟ್ ಅಪ್ಲಿಕೇಶನ್ ಬಂದು ವಿ ಆಲ್ ವಿಲ್ ಯೂಸ್ ಡಿಜಿಟಲ್ ಅಸಿಸ್ಟೆಂಟ್ಸ್. ಸಿರಿ, ಅಲೆಕ್ಸಾ ತುಂಬಾ ಅಡಿಕ್ಷನ್ಸ್ ಆಗಿದ್ದೀವಿ. ಹೌದು. ದೀಸ್ ಡಿಜಿಟಲ್ ಅಸಿಸ್ಟೆಂಟ್ಸ್ ಎಷ್ಟು ಹೆಲ್ಪ್ ಮಾಡ್ತಿದೆ ಅಂದ್ರೆ ಅಲೆಕ್ಸಾ ಪ್ಲೇ ದಿಸ್ ಸಾಂಗ್. ಸೊ ನಮ್ಮ ನ್ಯಾಚುರಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಇಟ್ ಇಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಇಂಟರಪ್ಟ್ and then give the play the song which we want. ಆಮೇಲೆ ನೆಕ್ಸ್ಟ್ ಮೇಜರ್ ಅಪ್ಲಿಕೇಶನ್ ಇನ್ ದ ಹೆಲ್ತ್ ಕೇರ್ ಇಂಡಸ್ಟ್ರಿ. ಸೊ ಇನ್ ಹೆಲ್ತ್ ಕೇರ್ ಇಂಡಸ್ಟ್ರಿ ಡಾಕ್ಟರ್ಸ್ ಆರ್ ದ ಡೊಮೈನ್ ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ. ಸೊ ಆ ಡಾಕ್ಟರ್ಸ್ ಏನಂದ್ರೆ MRI ಇಮೇಜಸ್ ನ ನೋಡಿ ನಮ್ಮ ಡಿಸೀಸ್ ಅನ್ನ ಪ್ರೆಡಿಕ್ಟ್ ಮಾಡ್ತಾರೆ, ವಿಚ್ ಡಿಸೀಸ್ ವಿ ಆರ್ ಪ್ರಾನ್ ಟು. ಸೊ ಅದನ್ನೆಲ್ಲಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ವಿ ಹ್ಯಾವ್ ಎ ಟೆಕ್ನಾಲಜಿ ಕಾಲ್ಡ್ ಕಂಪ್ಯೂಟರ್ ವಿಷನ್. ಕಂಪ್ಯೂಟರ್ ವಿಷನ್ ಅಂದ್ರೆ ನಮ್ ಹ್ಯೂಮನ್ ಐ ಪರ್ಸೆಪ್ಷನ್ ಏನಿದೆ, ಇವಾಗ ಒಂದು ಸೀನ್ ನೋಡಿ ವಿ ಕ್ಯಾನ್ ಅನಲೈಸ್ ದ ಕಂಟೆಂಟ್ ಆಫ್ ದಟ್ ಸೀನ್. ಸೊ ಅದೇ ರೀತಿ ಕಂಪ್ಯೂಟರ್ ವಿಷನ್ ಟೆಕ್ನಾಲಜಿಯಲ್ಲಿ ಇಮೇಜ್ MRI ಇಮೇಜ್ ನೋಡಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಕಂಟೆಂಟ್ ಇನ್ ದಟ್ ಇಮೇಜ್. ಸೊ ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲೂ ಇಟ್ ಇಸ್ ಮೇಕಿಂಗ್ ಫಾರ್ ದ ಡಿಸೀಸ್ ಪ್ರೆಡಿಕ್ಷನ್ಸ್ ಆಗಿರ್ಬೋದು, ಕ್ಲಾಸಿಫಿಕೇಶನ್ಸ್ ಆಗಿರಬಹುದು, and whatever segmenting even the tissues from the images. any organs na segments ಮಾಡಬೇಕಾದ್ರೆ ಎಲ್ಲ ಕಡೆನೂ ಅಲ್ಲೂ ಯೂಸ್ ಮಾಡ್ತಿದ್ದೀವಿ. ಇನ್ನು ಬೇರೆ ಫೀಲ್ಡ್ ಬಂದ್ರೆ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಬಂದು ಟೆಸ್ಲಾ ಅಂಡ್ ಬೆನ್ಸ್, ದೇ ಆರ್ ದ ಪಾಪ್ಯುಲರ್ ಕಂಪನೀಸ್ ವಿಚ್ ಆರ್ ಇನ್ವೆಸ್ಟಿಂಗ್ ಫಾರ್ ಸೆಲ್ಫ್ ಡ್ರೈವಿಂಗ್ ಕಾರ್. ಡ್ರೈವರ್ ಮಾಡೋ ಎಲ್ಲಾ ಟಾಸ್ಕ್ ಅನ್ನು ವಿ ವಿಲ್ ಟ್ರೈ ಮೇಕಿಂಗ್ ಟು ದ ಸೆನ್ಸಾರ್ ಟು ಡು. ಸೊ ಒನ್ ಡ್ರೈವರ್ ವೆನ್ ವಿ ಆರ್ ರೈಡಿಂಗ್ ಎ ವೆಹಿಕಲ್ ಆನ್ ದ ರೋಡ್, ಸೊ ನಮಗೆ ಒಂದು ಬಿಲ್ಡಿಂಗ್ಸ್ ಅಬ್ಸ್ಟ್ರಾಕ್ಷನ್ಸ್ ಆಗುತ್ತೆ, ಪೆಡೆಸ್ಟ್ರಿಯನ್ ಸಿಗುತ್ತೆ, ಪಾಟ್ ಹೋಲ್ ಸಿಗುತ್ತೆ. ಸೊ ಸೆನ್ಸರ್ ಆಲ್ಸೋ ಶುಡ್ ಡೈನಮಿಕಲಿ ಥಿಂಕ್ ಓವರ್ ಹೌ ಟು ಟೇಕ್ ವಾಟ್ ಶುಡ್ ಬಿ, ವಾಟ್ ಕುಡ್ ಬಿ ದ ಇಮೇಜ್. ಅದು ಇಮೇಜ್ ಸೀನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇಟ್ ಶುಡ್ ಟೇಕ್ ದ ಡಿಸಿಷನ್. ಅಲ್ಲೂ ಕೂಡ AI ಅಪ್ಲಿಕೇಶನ್ ತುಂಬಾನೇ ಬ್ಲೂಮ್ ಆಗ್ತಿದೆ. ಸೊ ಒನ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಯು ಇಸ್ ಲಾಸ್ಟ್ ಇಯರ್ there was a popular robot called Sophia. So Sophia was a popular robot which was done by the Hong Kong company. So Sophia robot henge andre adan henge test ಮಾಡ್ತಿದ್ರು, ಹೆಂಗೆ ಅದು 100% it has come to the bloom ಅಂತಂದ್ರೆ, see there were 2-3 rooms. So one room ali there was, in the room A there was a human, in the room B Sophia robot, and in third person in the room C. So third person started asking questions. So the answers, the response they got from the room A and room B, there was no difference. So human ಎಷ್ಟು ಡೆವಲಪ್ ಆಗ್ಬೋದು ಅಷ್ಟು ಮಟ್ಟಿಗೆ AI is doing. ಎಲ್ಲ manual process ಅನ್ನು is doing the automated tasks. These are the applications of AI technology. ಸೊ ಇವಾಗ ನಾವು ಜನರಲ್ ಆಗಿ ಸಿರಿ ಇರ್ಬೋದು, ಅಲೆಕ್ಸಾ ಇರ್ಬೋದು, ಎಲ್ಲಾನು ಯೂಸ್ ಮಾಡ್ತಾ ಇದೀವಿ. ಇವನ್ ನಾವು ಇವೇನ್ ಕಾರ್ ಹೇಳಿದ್ರಿ ಸೆಲ್ಫ್ ಡ್ರೈವ್, ಸೊ ಅದನ್ನು ತುಂಬಾ ಕೇಳಿದ್ವಿ. ಬಟ್ ಹಿಂದೆ ಅದಕ್ಕೆ AI ಟೆಕ್ನಾಲಜಿ ಇದೆ ಅನ್ನೋ ಇನ್ಫಾರ್ಮೇಶನ್ ಅಂತೂ ನಮ್ಗಿರ್ಲಿಲ್ಲ, ತುಂಬಾ ವೀಕ್ಷಕರಿಗೂ ಗೊತ್ತಿರಲ್ಲ. ಸೊ ಆ ಇನ್ಫಾರ್ಮೇಶನ್ ನೀವು ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ಇವಾಗ ಏನೇ ಒಂದು ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ನಾವೇ ಫೀಡ್ ಮಾಡೋದು ಅದಕ್ಕೆ. ಸೊ ಅದರಲ್ಲಿ ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ಅದನ್ನ ಒಂದ್ ಸ್ವಲ್ಪ ಸಗ್ರಿಗೇಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಅಡ್ವಾಂಟೇಜಸ್ ಆಫ್ AI ಬಗ್ಗೆ ಹೇಳ್ಬೇಕಂದ್ರೆ, AI ಅಲ್ಲಿ ಏನಂದ್ರೆ ಈಗ ಮಾನ್ಯುಯಲ್ ಅಲ್ಲಿ ಮಾಡ್ತೀವಿ ಅಂದ್ರೆ ದಟ್ ಇಸ್ ಮೋರ್ ಪ್ರಾನ್ ಟು ಎರರ್ಸ್, ಬಟ್ ಸಿಸ್ಟಮ್ ಆರ್ ಮಷೀನ್ಸ್ ವಿಲ್ ಆಲ್ವೇಸ್ ಬಿ ಹೈಲಿ ಅಕ್ಯುರೇಟ್. ಸೊ ಹೈಯರ್ ಸ್ಪೀಡ್ ಅಲ್ಲಿ ರಿಲಯಬಿಲಿಟಿ, ವಿತ್ ಮೋರ್ ರಿಲಯಬಿಲಿಟಿ ನಮಗೆ ಔಟ್ಪುಟ್ ಬರುತ್ತೆ. ಆಮೇಲೆ ಇವನ್ ರಿಸ್ಕರ್ ಏರಿಯಾಸ್ ಅಂತ ನಾವು ಕರಿತೀವಿ, ವಿಚ್ ವಿಲ್ ಬಿ ಮೋರ್ ಟು ಬಾಂಬ್ ಸರ್ವೆಲೆನ್ಸ್ ಏರಿಯಾ. ಸೊ ಅಲ್ಲೆಲ್ಲ ವಿ ಕ್ಯಾನ್ ಕೀಪ್ ಎ ರೋಬೋಟ್, ಎ ಸೆನ್ಸಾರ್ ರೋಬೋಟ್ ಅಂಡ್ ಅನಲೈಸ್ ದ ಕಂಟೆಂಟ್ಸ್ ಇನ್ಸ್ಟೆಡ್ ಆಫ್ ಹ್ಯೂಮನ್. ಕರೆಕ್ಟ್. ಸೊ ಆ ಥರ ಪ್ಲೇಸಸ್ ಅಲ್ಲಿ, ಆಮೇಲೆ ನ್ಯಾಚುರಲ್ ಲ್ಯಾಂಗ್ವೇಜಸ್, ಹ್ಯೂಮನ್ ಟು ಹ್ಯೂಮನ್ ಏನ್ ಮಾತಾಡ್ತೀವಿ ಅದೆಲ್ಲಾನು ಒಂದು ಡಿಜಿಟಲ್ ಅಸಿಸ್ಟೆಂಟ್ ವಿಲ್ ಬಿ ಏಬಲ್ ಟು ಅನಲೈಸ್. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಡಿಸ್ಅಡ್ವಾಂಟೇಜಸ್ ಆಫ್ ಆರ್ಟಿಫಿಷಿಯಲ್ ಡಿವೈಸ್ ಅಂದ್ರೆ ಇಲ್ಲಿ ನಮಗೆ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಬೇಕಾಗುತ್ತೆ.
ಸೊ ಆಲ್ ದಿಸ್ ಆರ್ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್. ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದು ಕಾನ್ ಥಿಂಕ್ ಔಟ್ ಆಫ್ ಬಾಕ್ಸ್. ಸೊ ವಾಟ್ ವಿ ಆರ್ ಟ್ರೈನ್ಡ್ ಅಪ್ ಏನ್ ಪ್ರೋಗ್ರಾಮ್ ಫೀಡ್ ಮಾಡಿರ್ತೀವಿ ಅಷ್ಟೇ. ಅಷ್ಟಕ್ಕೆ ಮಾತ್ರ ದಟ್ ಟಾಸ್ಕ್ ಇಟ್ ಟು ಬಿ ಏಬಲ್ ಟು ಡೂ. ಸೊ ಇಟ್ ಕಾನ್ ಡೂ ಔಟ್ ಆಫ್ ಬಾಕ್ಸ್. ಮತ್ತೆ ನೋ ಕ್ರಿಯೇಟಿವಿಟಿ. ಸೊ ಮತ್ತೆ ಸಿಸ್ಟಮ್ ಕಾನ್ ಹ್ಯಾವ್ ಎನಿ ಎಮೋಷನ್ಸ್ ಆರ್ ಫೀಲಿಂಗ್ಸ್. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ನ ತುಂಬಾ ನೀಟಾಗಿ ತಿಳಿಸ್ಕೊಟ್ಟೆ. ಸೊ ಇವಾಗ AI ಅನ್ನೋದು ತುಂಬಾನೇ ಬೇಗ ಬ್ಲೂಮ್ ಆಗ್ತಾ ಇದೆ. ಸೊ ಇದು ಫ್ಯೂಚರ್ ಅಲ್ಲಿ ನಮ್ಗೆ ಅಡ್ವಾಂಟೇಜಸ್ ಜಾಸ್ತಿ ಇದೆಯಾ ಇಲ್ಲ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆಯಾ? ಶ್ರುತಿ, ಅದು ಅಡ್ವಾಂಟೇಜಸ್ ಅಂತ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಪೀಪಲ್ ಹೌ ದೇ ಮೇಕ್ ಯೂಸ್ ಆಫ್ ಇಟ್. ಸೊ ಬೇಸ್ಡ್ ಆನ್ ಹ್ಯೂಮನ್ ಚಾಯ್ಸಸ್ ಇಟ್ ಡಿಪೆಂಡ್ಸ್ ಟು. ಸೊ ಅದನ್ನ ಅಡ್ವಾಂಟೇಜಸ್ ಆಗಿ ತಗೊಂಡ್ರೆ ಒನ್ ಥಿಂಗ್ ಯು ಕ್ಯಾನ್ ಟೆಲ್, ಪ್ರೊಡಕ್ಷನ್ ಇಂಡಸ್ಟ್ರಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆಟೋಮೇಷನ್ ಆಗ್ತಾ ಆಗ್ತಾ ಈವನ್ ಇಂಡಸ್ಟ್ರಿ ಪ್ರೊಡಕ್ಷನ್ಸ್ ಇನ್ಕ್ರೀಸ್ ಆಗ್ತಿದೆ, ಎಕನಾಮಿಕಲ್ ಗ್ರೋತ್ ಆಗ್ತಾ ಇದೆ, ಅಂಡ್ ಈವನ್ ಎಲ್ಲ ಇನ್ಫಾರ್ಮೇಶನ್ ಎವ್ರಿಬಡಿ ಈಸ್ ಏಬಲ್ ಟು ಆಕ್ಸೆಸ್. ಸೊ ದಟ್ ಆಲ್ ದಿಸ್ ಆರ್ ಮೇಜರ್ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಏನಂತಂದ್ರೆ ಇಟ್ ಇಸ್ ಮೇಕಿಂಗ್ ಅವರ್ ಲೈಫ್ ಲೇಸಿ and we are getting lot of addictions to it. Face to face interactions iralla, and lot of cyber attacks also increasing. ಹೌದು. So these are the some of the disadvantages. ಆನ್ಲೈನ್ ಸ್ಕ್ಯಾಮ್ಸ್, better cyber attacks ಎಲ್ಲ ಆಗ್ತಾ ಇದೆ. So this is a best example. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ತುಂಬಾನೇ ಅಡ್ವಾಂಟೇಜಸ್ ಇದೆ, ಬಟ್ ಅದನ್ನ ಪೀಪಲ್ ಹೇಗೆ ಯೂಸ್ ಮಾಡ್ತಾರೆ, ಅದನ್ನ ರಾಂಗ್ ವೇ ಅಲ್ಲಿ ಮಾಡ್ತಾರ, ರೈಟ್ ವೇ ಅಲ್ಲಿ ಮಾಡ್ತಾರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀರಾ? ಹೌದು ಹೌದು ಶ್ರುತಿ. ಇವಾಗ AI ಅಂದ್ರೆ ಏನು, ಸೊ ಅದೆಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂತ ತಿಳ್ಕೊಂಡ್ವಿ, ಅದ್ರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಕೂಡ ತಿಳ್ಕೊಂಡ್ವಿ. ಯಾರು AI ಅಲ್ಲಿ ಕೆರಿಯರ್ ಬಿಲ್ಡ್ ಮಾಡ್ಬೇಕಂತ ಇದ್ದಾರೆ ಅವ್ರಿಗೆಲ್ಲ ಇದು ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಫ್ಯೂಚರ್ ಅಲ್ಲಿ AI ನ ಕೆರಿಯರ್ ಆಗಿ ತಗೊಂಡ್ಬೇಕು ಅನ್ನೋರ್ಗೆ ಎಷ್ಟು ವೈಡ್ ಅಪರ್ಚುನಿಟೀಸ್ ಇದೆ ಅಂತ ಹೇಳ್ತೀರಾ? ಶ್ರುತಿ, ಅದೇ ನಾ ಹೇಳಿದೆ, AI ಒಂದು ಎವಾಲ್ವಿಂಗ್ ಫೀಲ್ಡ್. ಸೊ ಅದರಲ್ಲಿ ತುಂಬಾ ಇನೋವೇಷನ್ಸ್ ಸ್ಕೋಪ್ ಇದೆ. ಸೊ ಇನೋವೇಷನ್ಸ್ ಅನ್ನ ವಿ ಕ್ಯಾನ್ ಲೀಡ್ ಟು AI ಸ್ಟಾರ್ಟ್ಅಪ್ಸ್. ಸೊ ಸ್ಟಾರ್ಟ್ಅಪ್ಸ್ ಆಗಲಿ, ಒನ್ AI ನ ಹೆಲ್ತ್ ಕೇರ್ ಸ್ಟಾರ್ಟ್ಅಪ್ಸ್ ಮಾಡ್ಬೋದು. ಇವನ್ ಇನ್ ಫೈನಾನ್ಸಿಂಗ್ ಇಂಡಸ್ಟ್ರಿ, ಫೈನಾನ್ಷಿಯಲ್ ಆಗು AI ಸ್ಟಾರ್ಟ್ಅಪ್ಸ್ ಮಾಡ್ಬೋದು. ಈವನ್ ಆಸ್ ಐ ಟೋಲ್ಡ್ ಯು, ಆಟೋನಮಸ್ ಕಾರ್, ಸ್ಮಾರ್ಟ್ ವೆಹಿಕಲ್ಸ್ ಬಿಲ್ಡ್ ಮಾಡೋದ್ರಲ್ಲೂ AI ಸ್ಟಾರ್ಟ್ಅಪ್ಸ್ ಮಾಡ್ಬೋದು. ಆಮೇಲೆ ಗೇಮ್ ಪ್ಲೇಯಿಂಗ್, ಎನಿ ಆಫ್ ದ ಗೇಮ್ ಡೆವಲಪರ್ ಆಗಿನೂ ಒಂದು ಸ್ಟಾರ್ಟ್ಅಪ್ ಮಾಡ್ಬೋದು. ತುಂಬಾನೇ ಆಪ್ಷನ್ಸ್ ಇದೆ AI ಟೆಕ್ನಾಲಜಿನ ಕೆರಿಯರ್ ಆಗಿ ತಗೊಂಡ್ರೆ, ಈವನ್ ಇನ್ ದ ಫ್ಯೂಚರ್ ಆಲ್ಸೋ. ಪ್ರತಿಯೊಂದು ಫೀಲ್ಡ್ ಅಲ್ಲೂ AI ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಗ್ತಾನೆ ಬರ್ತಾ ಇದೆ. ಸೊ ನಾವು ಯಾರು ಫ್ಯೂಚರ್ ಅಲ್ಲಿ AI ಕಲಿತಾರೆ ಅವ್ರು ಯಾವುದೇ ಫೀಲ್ಡ್ ಅಲ್ಲಾದ್ರೂ ಹೋಗಿ ಅವ್ರದ್ದು ಏನು ಇನೋವೇಷನ್ ಇದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ? ಹೌದು, ಖಂಡಿತ. ಸೊ AI ಟೆಕ್ನಾಲಜಿ ಮೇಲೆ ರಿಸರ್ಚ್ ಮಾಡಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಹೇಗೆ ಬಂತು ರಕ್ಷಿತಾ? ಮೊದಲಿಗೆ ನನಗೆ AI ಈ ಟೆಕ್ನಾಲಜಿ ಮೇಲೆ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ತುಂಬ ಬಂತು. ಆ ಕ್ಯೂರಿಯಾಸಿಟಿ ಲೆಡ್ ಮಿ ಟು ಪ್ಯಾಷನ್. ಸೊ ಕ್ರಿಯೇಟಿವಿಟಿ ಲೀಡ್ಸ್ ಟು ಥಿಂಕಿಂಗ್ ಆ್ಯಂಡ್ ಥಿಂಕಿಂಗ್ ಲೀಡ್ಸ್ ಟು ಪ್ಯಾಷನ್. ಸೊ ಅದಕ್ಕೋಸ್ಕರ ಆ ಫೀಲ್ಡಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ ಇನ್ ದ ಫ್ಯೂಚರ್ ಆಲ್ಸೋ ಅನ್ನೋ ರೀಸನ್ಗೋಸ್ಕರ ಐ ಟುಕ್ ಇಟ್ ಆಸ್ ಮೈ ರಿಸರ್ಚ್ ಟಾಪಿಕ್. ಸೊ ಟೆಕ್ನಾಲಜಿ ಬಗ್ಗೆ, AI ಬಗ್ಗೆ ತುಂಬಾ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀರಾ. ಎಲ್ಲ ಯಂಗ್ಸ್ಟರ್ಸ್ಗೆ ಮತ್ತೆ ಇದನ್ನ ಕೆರಿಯರ್ ಆಗಿ ತಗೊಳ್ಳೋರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ತುಂಬಾ ಥ್ಯಾಂಕ್ಸ್ ರಕ್ಷಿತಾ. ಥ್ಯಾಂಕ್ ಯು ಶ್ರುತಿ. ನನಗೆ ಈ ಟಾಪಿಕ್ ಮೇಲೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಫಸ್ಟು iLife ಲೇಡೀಸ್ ವಿಂಗಿನ ಲೀಡ್ ಆದ ತೀರ್ಥಾ ಮೇಡಮ್, ಮತ್ತೆ ನಿಮಗೂ, ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು. ಮತ್ತೆ ನಾವು ಯಾವಾಗೂ ಈ ಯೂಟ್ಯೂಬ್ ವಿಡಿಯೋಸ್ಗೋಸ್ಕರ ವಿಲ್ ಬಿ ವೇಟಿಂಗ್ ಫಾರ್ ಎವ್ರಿ ಮಂತ್. ಸೊ ಒಂದೊಂದು ಟಾಪಿಕ್ ಬಗ್ಗೆನೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್ ರಕ್ಷಿತಾ. ನೀವು ಟೈಮ್ ಮಾಡ್ಕೊಂಡು ಬಂದು ನಮಗೆ ಇಷ್ಟೊಂದು ಇನ್ಫಾರ್ಮೇಷನ್ಸ್ನ ಶೇರ್ ಮಾಡಿದ್ದೀರಾ. ಸೊ ನಿಮಗೆ iLife ಲೇಡೀಸ್ ವಿಂಗ್ ವತಿಯಿಂದ ನಿಮ್ಗೊಂದು ಕಿರುಕಾಣಿಕೆನ ಕೊಡೋದಕ್ಕಾಗಿ iLife ಲೇಡೀಸ್ ವಿಂಗ್ನ ಲೀಡ್ ಆದ ಶ್ರೀಮತಿ ತೀರ್ಥಾ ಸ್ವಾಮಿ ಅವ್ರನ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ರಕ್ಷಿತಾ ಆ್ಯಂಡ್ ಥ್ಯಾಂಕ್ ಯು ಶ್ರುತಿ. ಇಬ್ರು ಯು ಪೀಪಲ್ ಹ್ಯಾಡ್ ಇಡ್ ಅ ವಂಡರ್ಫುಲ್ ಜಾಬ್. ತುಂಬ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋನ ನಾವು ಕೊಡ್ತಾ ಇದ್ದೀವಿ. ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ ಯು.